ಉದ್ದ ಕೂದಲಿನ ಮಹಿಳೆಯ ಜೀವನ. ಉದ್ದ ಕೂದಲಿನ ಹಾಸಿನಿ ತರಕಾರಿಯನ್ನು ಕಟ್ ಮಾಡ್ತಾ ಇರುವ ತನ್ನ ತಾಯಿಯ ಬಳಿ ಕೈಯಲ್ಲಿ ಎಣ್ಣೆಯನ್ನು ಇಟ್ಕೊಂಡು ಬಂದ್ಲು. ಸ್ವಲ್ಪ ಭಯದಿಂದ ಮಮ್ಮಿ ಹಾಗೆ ಕರೆದಾಗ ಸುಜಾತ ಹಾಸಿನಿಯನ್ನು ನೋಡಿದ್ಲು. ಆಗ ಅವಳಿಗೆ ಹಾಸಿನಿಯ ಕೈಯಲ್ಲಿರುವ ತೆಂಗಿನ ಎಣ್ಣೆ ಕಂಡಿತು. ಆ ತಕ್ಷಣ ಸುಜಾತಳಿಗೆ ಕೋಪ ನೆತ್ತಿಗೇರಿತು. ಏನೇ, ಮತ್ತೆ ಎಣ್ಣೆ ಡಬ್ಬಿನ ತಗೊಬಂದಿದೀಯಾ? ಮಮ್ಮಿ, ತಲೆಗೆ ಎಣ್ಣೆ ಹಾಕಿ 4 ದಿನಗಳಾಯಿತು. ತಲೆ ತುಂಬಾ ನೋವಾಗ್ತಿದೆ. ಸ್ವಲ್ಪ ಎಣ್ಣೆ ಹಾಕಿ ಕೊಡಿ. ಹಾಗೆ ಹಾಸಿನಿ ಹೇಳಿದಾಗ ಸುಜಾತ ದುರಂಕಾರದಿಂದ, ಒಂದೇ ಬಾಟ್ಲು ಸಾಕಾಗುತ್ತಾ? ಅಂಗಡಿಗೆ ಹೋಗಿ ಇನ್ನೊಂದೆರಡು ಬಾಟ್ಲು ತಗೋಬಾ, ಹಾಕ್ಕೊಡ್ತೀನಿ. ಮೊದಲೇ ನಿಮ್ ತಂದೆ 4 ದಿನಕ್ಕೆ 4 ಕೆಲ್ಸ, ಇನ್ನು ಮತ್ತೆ 4 ದಿನಕ್ಕೆ ಮತ್ತೊಂದು ಕೆಲ್ಸ ಅಂತ ಮಾಡ್ತಾ ಇದ್ದಾರೆ. ಹಾಗೆ ಹೇಳ್ತಾ ಇರುವ ತಾಯಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡ ಹಾಸಿನಿ ಹೀಗೆ ಹೇಳಿದ್ಲು. ಏನ್ ಮಮ್ಮಿ ಹೀಗೆಲ್ಲ ಹೇಳ್ತಾ ಇದ್ದೀರಾ? ನನ್ನ ವಯಸ್ಸಲ್ಲಿರುವ ಹೆಣ್ಮಕ್ಳು ಶಾಪಿಂಗ್, ಸಿನಿಮಾ ಅಂತ ಎಷ್ಟೊಂದು ಹಣವನ್ನು ಖರ್ಚು ಮಾಡ್ತಿದ್ದಾರೆ ಗೊತ್ತಾ? ನಾನು ತಲೆಗೆ ಎಣ್ಣೆ ಹಾಕೋದು ತಪ್ಪಾ? ಅವರು ಅವಾಗವಾಗ ಹೋಗ್ತಾ ಇರ್ತಾರೆ, ಆದ್ರೆ ನೀನು ನಿನ್ನ ಎಣ್ಣೆ ಶ್ಯಾಂಪಿಗೆ ಎಷ್ಟೊಂದು ಹಣ ಖರ್ಚು ಮಾಡ್ತಾ ಇದ್ದೀಯಾ? ನಿನ್ನ ಉದ್ದ ಕೂದ್ಲುನ ಕಟ್ ಮಾಡ್ಕೋ, ನಾನ್ ಕೂಡ ನಿನ್ಗೆ ಹಣ ಕೊಡ್ತೀನಿ. ನೀನ್ ಕೂಡ ನಿನ್ನ ಫ್ರೆಂಡ್ಸ್ಗಳು ಹೋಗುವ ರೀತಿ ಸಿನಿಮಾ, ಪಾರ್ಕ್ ಅಂತ ಹೋಗಿ ಬಾ. ಹಾಗೆ ಹೇಳಿದ ತಾಯಿಯ ಮಾತಿಗೆ ಹಾಸಿನಿ ಬೇಜಾರ್ ಮಾಡುತ್ತಾ, ನೀವು ತುಂಬಾ ಒಳ್ಳೆ ಮಮ್ಮಿ. ನಿಜವಾಗ್ಲೂ ನಿಮ್ಗೆ ಇದೆಲ್ಲ ಜೋಕ್ ಆಗಿ ಕಾಣುತ್ತಾ? ಮಗಳ ತಲೆಗೆ ಎಣ್ಣೆ ಹಚ್ಚಿಕೊಡಿ ಅಂದ್ರೆ ನಿಮಗೆ ಕಷ್ಟ ಆಗುತ್ತೆ ಅಂತ ತಲೆಗೆ ಎಣ್ಣೆ ಬೇಡ, ಶ್ಯಾಂಪು ಬೇಡ ಅಂತೀರಾ. ಛೀ, ಯಾವಾಗ್ಲೂ ಹೀಗೇನೆ ನೀವು. ಎಲ್ಲ ಅಮ್ಮಂದಿರು ಒಂಥರ ಇದ್ರೆ ನಮ್ಮ ಅಮ್ಮ ಮಾತ್ರ ವಿಚಿತ್ರವಾಗಿ ಇದ್ದಾರೆ. ಹೀಗೆ ಬೇಜಾರಿಂದ ಅಲ್ಲಿಂದ ಹೊರಟೋದ್ಲು. ಮಗಳು ಆ ಕಡೆ ಹೋದ ನಂತರ ಏನೂ ಆಗದ ಹಾಗೆ ಮತ್ತೆ ಅಡುಗೆ ಕೆಲಸವನ್ನು ಆರಂಭಿಸಿದ್ಲು. ಸ್ವಲ್ಪ ಸಮಯದ ನಂತರ ಆಫೀಸಿಂದ ಗೋಪಾಲ್ ಮನೆಗೆ ಬಂದ್ರು. ಗಂಡ ಬರುವುದನ್ನು ನೋಡಿದ ಸುಜಾತ ಹಾಲಿಗೆ ಬಂದು, ಬಿಸಿ ನೀರು ಏನಾದ್ರೂ ಕುಡಿತೀರಾ? ನನಗೆ ನೀರು ಏನು ಬೇಡ. ನನ್ ಮಗಳು ಎಲ್ಲಿದ್ದಾಳೆ? ಕಾಣಿಸ್ತಾ ಇಲ್ವಲ್ಲ. ಎಣ್ಣೆಗೆ ಹಣ ತುಂಬಾ ಖರ್ಚಾಗುತ್ತೆ ಅಂತ ಒಂದು ಮಾತು ಹೇಳಿದಕ್ಕೆ ಮುಖ ಊದಿಸ್ಕೊಂಡು ರೂಮಲ್ಲಿದ್ದಾಳೆ. ಅದಕ್ಕೆ ಅವಳು ಕೋಪದಿಂದ ನೆಲದ ಮೇಲೆ ಮಲಗಿದಾಳೋ, ಮಂಚದ ಮೇಲೆ ಇದ್ದಾಳೋ ಅಥವಾ ಅಲಮಾರೊಳಗೆ ಔಸ್ಕೊಂಡಿದ್ದಾಳೋ ಗೊತ್ತಿಲ್ಲ. ನಾನು ಸಂಪಾದನೆ ಮಾಡೋದೆಲ್ಲ ನನ್ ಮಗಳಿಗೆ ತಾನೆ ಸುಜಾತ. ಹಾಗಿರುವಾಗ ನೀನ್ ಯಾಕೆ ಅವಳಿಗೆ ಒಂದೊಂದ್ ಮಾತು ಹೇಳಿ ಕಷ್ಟ ಕೊಡ್ತಾ ಇದ್ದೀಯಾ? ಅಷ್ಟುದ್ದ ಕೂದ್ಲು ಅವಳಿಗೆ ಅವಶ್ಯಕತೆ ಇದೆಯಾ? ಸಂಪಾದನೆ ಮಾಡೋದೆಲ್ಲ ಅವಳ ಕೂದ್ಲಿಗೆ ಎಣ್ಣೆ ತರಕ್ಕೆ ಸರಿಯಾಗುತ್ತೆ. ಏನ್ ಸುಜಾತ, ನೀನು ಹೀಗೆಲ್ಲ ಮಾತಾಡ್ತಿದ್ದೀಯಾ? ಹೆಣ್ಮಕ್ಳಿಗೆ ಕೂದ್ಲಿದ್ರೆ ತಾನೆ ಚಂದ. ಎಷ್ಟೋ ತಾಯಂದಿರು ತಮ್ಮ ಹೆಣ್ಮಕ್ಳಿಗೆ ಕೂದ್ಲು ಬರ್ಬೇಕು ಅಂತ ಏನೇನೋ ಕಷ್ಟಗಳನ್ನ ಪಡ್ತಾ ಇದ್ದಾರೆ. ಆದ್ರೆ ನೀನೇನೋ ಇರುವಂತಹ ಕೂದ್ಲಿಗೆ ಸ್ವಲ್ಪ ಎಣ್ಣೆ ತಂದು ಕೊಡಕ್ಕೆ ಇಷ್ಟೊಂದು ಕಷ್ಟಪಡ್ತೀಯಾ? ಸರಿ ಸರಿ, ಸಾಕು ನಿಲ್ಸಿ. ನೀವು ನಿಮ್ ಮಗಳು ಒಂದೇ ತಾನೇ? ನಿಮ್ಮ ಮಗಳಿಗೆ ಬೇಕಂದ್ರೆ ನೀವು ಎಣ್ಣೆ ತಂದ್ಕೊಡಿ, ನನ್ನ ಬಿಟ್ಬಿಡಿ, ನನ್ ಕೆಲ್ಸ ನಾನ್ ನೋಡ್ತೀನಿ. ಹಾಗೆ ಹೇಳ್ತಾ ಇರುವಾಗ ಗೋಪಾಲ್ ಆ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ತನ್ನ ಮಗಳ ಬಳಿ ಹೋದ. ಹಾಸಿನಿ ಮಗಳೇ, ಬಾಮ್ಮ ಊಟ ಮಾಡೋಣ. ಬೇಡ ಡ್ಯಾಡಿ, ನನಗೆ ಹಸಿವಾಗ್ತಿಲ್ಲ. ನೀನು ನಿನ್ ತಾಯಿ ಮಾತಿಗೆ ಯಾವತ್ತೂ ಕಿವಿ ಕೊಡ್ಬೇಡ. ನೀನು ಯಾವತ್ತೂ ಮಾಡರ್ನ್ ಗರ್ಲ್ ಆಗ್ಬಾರ್ದು ಅಂತ ಅವಳು ನೋಡ್ತಾಳೆ. ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ, ಅದ್ರಿಂದನೇ ಹಣನ ಜಾಗೃತಿ ಮಾಡಕ್ ನೋಡ್ತಾಳೆ. ಹೀಗೆ ಹಾಸಿನಿಯನ್ನು ಸಮಾಧಾನ ಪಡಿಸಿ ಊಟ ಮಾಡಲು ಕರ್ಕೊಂಬಂದ ಗೋಪಾಲ್. ಹೀಗೆ 3 ಜನ ಸೇರಿ ಊಟವನ್ನು ಮಾಡಿ ಹಾಸಿನಿ ಮತ್ತು ಸುಜಾತ ಒಂದ್ ಕಡೆ ಮಲ್ಕೊಂಡ್ರು. ಗೋಪಾಲ್ ಸೋಫಾ ಮೇಲೆ ಮಲ್ಕೊಂಡ. ರಾತ್ರಿ ಸಮಯದಲ್ಲಿ ಸುಜಾತ ಎದ್ದು ಕೂತು ಗಾಢವಾಗಿ ನಿದ್ರೆ ಮಾಡ್ತಿರುವ ತನ್ನ ಮಗಳಾದ ಹಾಸಿನಿಯ ಕೂದಲನ್ನು ಕತ್ತರಿಯಿಂದ ಕಟ್ ಮಾಡಿದ್ಲು. ಕತ್ತರಿಸಿದ ಕೂದಲನ್ನು ಸಂತೋಷದಿಂದ ನೋಡಿ, ಅಮ್ಮ, ಇವತ್ತಿಂದ ಎಣ್ಣೆ ಖರ್ಚು, ಶ್ಯಾಂಪ್ ಖರ್ಚು ಎಲ್ಲನೂ ಕಡಿಮೆ ಆಗುತ್ತೆ. ಹೀಗೆ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟೋದ್ಲು. ಮರುದಿನ ತನ್ನ ತಾಯಿಯಾದ ಸುಜಾತ ತನ್ನ ಕೂದಲನ್ನು ಕತ್ತರಿಸಿದ್ದನ್ನು ನೋಡಿ ಹಾಸಿನಿ ದುಃಖ ಪಡ್ತಿದ್ಲು. ಆಗ ಗೋಪಾಲ್ ಅಲ್ಲಿಗೆ ಬಂದ. ತಂದೆಯನ್ನು ನೋಡಿ ಇನ್ನಷ್ಟು ದುಃಖ ಪಡ್ತಾ ಇದ್ಲು. ಆಗ ಗೋಪಾಲ್ ಸಮಾಧಾನ ಪಡಿಸುತ್ತಾ, ಅಮ್ಮ ಹಾಸಿನಿ, ಯಾಕೆ ನೀನ್ ಇಷ್ಟೊಂದು ದುಃಖ ಪಡ್ತಾ ಇದ್ದೀಯಾ? ನಿನ್ ಕೂದ್ಲು ಎಲ್ಲೂ ಹೋಗಲ್ಲ, ಮತ್ತೆ ಬೆಳೆಯುತ್ತೆ. ಅದಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನು ನಾನ್ ನಿನ್ಗೆ ತಂದು ಕೊಡ್ತೀನಿ. ಹಾಗೆ ಹೇಳಿದಾಗ ಹಾಸಿನಿ ಕಣ್ಣೀರನ್ನು ಒರೆಸ್ಕೊಂಡ್ಲು. ಇವಾಗ ನಿನಗೆ ಒಂದು ಗುಡ್ ನ್ಯೂಸ್ ಹೇಳಲಾ? ಇಷ್ಟು ಒಳ್ಳೆ ಕೂದ್ಲು ಹೋದ್ಮೇಲೆ ನನಗೆ ಗುಡ್ ನ್ಯೂಸ್ ಅಂತ ಏನಿದೆ ಡ್ಯಾಡಿ? ಇದೇ ಮಗಳೇ, ನಿನ್ನ ನೋಡ್ಲಿಕ್ಕೆ ಹುಡುಗನ್ ಕಡೆಯವ್ರು ಬರ್ತಾ ಇದ್ದಾರೆ. ಏನ್ ಡ್ಯಾಡಿ ನೀವು ಹೇಳ್ತಾ ಇರೋದು? ಈ ಜುಟ್ಟಲ್ಲಿ ನಾನು ಅವ್ರ ಮುಂದೆ ಹೇಗೆ ಬಂದು ಕೂತ್ಕೊಳ್ಳೋದು?
ನಾನು ಅವರಿಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ತೀನಿ, ನೀನೇನು ಚಿಂತೆ ಮಾಡ್ಬೇಡ. ಓಕೆ ಡ್ಯಾಡಿ. ಹಾಗೆ ಹಾಸಿನಿ ಹೇಳಿದಾಗ ಸುಜಾತಳಿಗೆ ಹೇಳಿ ಎಲ್ಲ ಏರ್ಪಾಡುಗಳನ್ನು ಮಾಡಿದ. ಹಾಸಿನಿಯನ್ನು ನೋಡಲು ಹುಡುಗನ್ ಕಡೆಯವರು ತಾಯಿ ಜಾನಕಿ, ಮಗ ವಿಶಾಲ್ ಬಂದಿದ್ರು. ಕಟ್ ಮಾಡಿರುವ ಕೂದಲಲ್ಲೇ ರೆಡಿಯಾಗಿ ಬಂದು ಹಾಸಿನಿ ಟೀಯನ್ನು ಕೊಟ್ಲು. ಜಾನಕಿ ಮತ್ತು ವಿಶಾಲ್ ಹಾಸಿನಿಯನ್ನು ನೋಡಿದ್ರು. ಅಣ್ಣವ್ರೆ, ನಿಮ್ಮ ಮಗಳು ನೋಡ್ಲಿಕ್ಕೆ ಮಹಾಲಕ್ಷ್ಮಿ ರೀತಿ ತುಂಬಾ ಚೆನ್ನಾಗಿದ್ದಾಳೆ. ಆದ್ರೆ ಕೂದ್ಲು ಮಾತ್ರ ಯಾಕೆ ಹಾಗೆ ಫ್ಯಾಷನ್ ಆಗಿ ಕಟ್ ಮಾಡ್ಕೊಂಡಿದ್ದಾಳೆ? ಅವಳಿಗೆ ಕೂದ್ಲಂದ್ರೆ ಇಷ್ಟ ಇಲ್ವಾ? ಇಷ್ಟನೇ ಕಣಮ್ಮ, ನಿನ್ನೆ ತನಕ ಉದ್ದವಾದ ಕೂದ್ಲು ಇತ್ತು ಅವಳಿಗೆ. ಅವಳು ಮಾಡ್ರನ್ ಆಗಿ ಕಾಣ್ಬೇಕು ಅಂತ ಸುಜಾತ ಹೀಗೆ ಮಾಡ್ಬಿಟ್ಲು ಅಲ್ವಾ ಸಿನಿಮಗಳೇ? ಹೌದು ರೀ. ಹೌದಾ? ನನಗೆ ಉದ್ದ ಕೂದ್ಲಿನ ಹುಡುಗಿ ಅಂದ್ರೆ ತುಂಬಾನೇ ಇಷ್ಟ. ಇನ್ಮುಂದೆ ನೀನು ನನ್ನ ಅತ್ತೆ ಅಂತ ಕರಿಯಮ್ಮ. ನನಗೆ ನಿನ್ನ ತುಂಬಾ ಇಷ್ಟ ಆಯ್ತು. ಒಂದು ಒಳ್ಳೆ ದಿನ ನೋಡಿ ಮದ್ವೆನ ಮಾಡ್ಬಿಡೋಣ. ಹಾಗೆ ಹೇಳಿ ಜಾನಕಿ ಮತ್ತು ವಿಶಾಲ್ ಹೊರಟೋದ್ರು. ಒಂದು ಒಳ್ಳೆ ಮುಹೂರ್ತ ದಿನ ನೋಡಿ ಹಾಸಿನಿ ಮತ್ತು ವಿಶಾಲಿಗೆ ಮದ್ವೆಯನ್ನು ಮಾಡಿದ್ರು. ಹಾಸಿನಿ ಅತ್ತೆಯವರ ಮನೆಗೆ ಹೋದ್ಲು. ಅತ್ತೆಯಾದ ಜಾನಕಿ ಹಾಸಿನಿಯನ್ನು ತನ್ನ ಮಗಳ ಹಾಗೆ ನೋಡ್ಕೊಳ್ತಾ ಇದ್ಲು. ತಲೆಯನ್ನು ಬಾಚಿ ಎಣ್ಣೆಯನ್ನು ಹಾಕಿ ಕೊಡ್ತಾ ಇದ್ಲು. ತುಂಬಾ ಬೆಳೆ ಬಾಳುವ ಶ್ಯಾಂಪನ್ನು ಕೂಡ ತಂದು ಕೊಡ್ತಾ ಇದ್ಲು. ಹಾಸಿನಿ ತನ್ನ ಅತ್ತೆಯ ಪ್ರೀತಿಯನ್ನು ನೋಡಿ ತುಂಬಾ ಸಂತೋಷಪಟ್ಲು. ತಾಯಿಯ ಬಳಿ ಸಿಗದಿದ್ದ ಪ್ರೀತಿ ಅತ್ತೆಯ ಬಳಿ ಸಿಗ್ತಾ ಇದೆ ಅಂತ ಹೇಳಿ ತುಂಬಾನೇ ಸಂತೋಷಪಟ್ಲು. ಒಂದು ದಿನ ನ್ಯೂಸ್ ಪೇಪರ್ ಅನ್ನು ತೆಗೆದುಕೊಂಡು ಸೊಸೆಯ ಬಳಿ ಬಂದ ಅತ್ತೆ, ಹಾಸಿನಿ, ಈ ನ್ಯೂಸ್ ಪೇಪರ್ ನೋಡಮ್ಮ. ಅದ್ರಲ್ಲಿ ಏನಿದೆ ಅತ್ತೆ? ಕೂದಲು ಜಾಸ್ತಿ ಬರ್ಲಿಕ್ಕೆ ಇದ್ರಲ್ಲಿ ಮದ್ದುನ ಹಾಕಿದ್ದಾರೆ. ಇದ್ನ ನೀನ್ ನೋಡು, ನಾವು ಮನೆಯಲ್ಲೇ ಮಾಡೋಣ, ನಿನ್ಗೆ ಉದ್ದ ಕೂದ್ಲು ಬರುತ್ತೆ. ಸರಿ ಅತ್ತೆ. ಹೀಗೆ ಅತ್ತೆ ಸೊಸೆ ಇಬ್ರು ಸೇರಿ ಮನೆಯಲ್ಲೇ ಮದ್ದನ್ನು ತಯಾರಿಸಿದ್ರು. ಒಂದು ದಿನ ಹಾಸಿನಿಗೆ ಎಣ್ಣೆ ಹಾಕ್ತಾ ಇರುವಾಗ ಸುಜಾತ ಬಂದ್ಲು. ಓಹೋ, ಸೊಸೆಯ ಕೂದಲನ್ನು ಉದ್ದ ಮಾಡ್ಲಿಕ್ಕೆ ನೀವು ಆಯಿಲ್ ಮಸಾಜ್ ಮಾಡ್ತಾ ಇದ್ದೀರಾ? ಆಗ ಜಾನಕಿ ಸಣ್ಣದಾಗಿ ನಗುತ್ತಾ, ಮಗಳನ್ನ ನೋಡಕ್ ಬಂದ್ಬಿಟ್ಟು ಮಗಳ ಜೊತೆ ಮಾತನಾಡದೆ ಅವಳ ಕೂದ್ಲು ಬಗ್ಗೆ ಮಾತಾಡ್ತಿದ್ದೀರಲ್ಲ, ಇದ್ ನನ್ಗೆ ಇಷ್ಟ ಆಗಿಲ್ಲ. ನೀವು ನನ್ ಸೊಸೆಗೆ ತಾಯಿ ಅಷ್ಟೇ, ಆದರೆ ನನ್ನ ಸೊಸೆಯ ಕೂದಲ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ಅರ್ಹತೆ ಇಲ್ಲ. ಇನ್ನೊಂದು ಏನಂದ್ರೆ, ನಾನು ಕಷ್ಟಪಡ್ತಾ ಇಲ್ಲ. ನನ್ನ ಸೊಸೆಗೆ ಉದ್ದ ಕೂದ್ಲಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ತಿದ್ದೀನಿ ಅಷ್ಟೇ. ಹಾಗೆ ಹೇಳಿದಾಗ ಸುಜಾತಳಿಗೆ ಬೇಜಾರಾಗಿ ಬಂದ ದಾರಿಯಲ್ಲೇ ಮತ್ತೆ ವಾಪಸ್ ಹೋದ್ಲು. ಒಂದು ದಿನ ಜಾನಕಿ ಟಿವಿ ನೋಡ್ತಾ ಇರುವಾಗ ಅದರಲ್ಲಿ ಉದ್ದ ಕೂದ್ಲು ಬೆಳೆಯಲು ಶ್ಯಾಂಪನ್ನು ತೋರಿಸ್ತಾ ಇದ್ರು. ಅದನ್ನು ನೋಡಿ ಜಾನಕಿ ಬುಕ್ ಮಾಡಿದ್ಲು. ಸಂಜೆ ಆಗ್ತಾ ಇರುವಾಗ ಕಾಲಿಂಗ್ ಬೆಲ್ ಶಬ್ದ ಕೇಳಿ ಹಾಸಿನಿ ಹೋದ್ಲು. ಮೇಡಮ್, ನಿಮ್ಮ ಪಾರ್ಸಲ್. ನಾನೇನು ಬುಕ್ ಮಾಡಿಲ್ಲ, ನೀವು ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದೀರಾ. ಹಾಗೆ ಹೇಳ್ತಾ ಇದ್ದಾಗ ಅತ್ತೆಯಾದ ಜಾನಕಿ ಅಲ್ಲಿಗೆ ಬಂದ್ಲು. ಹಾಸಿನಿ, ಅದ್ನ ನಾನೇ ಬುಕ್ ಮಾಡಿದ್ದು, ಹಣ ಕೂಡ ಪೇ ಮಾಡಿದ್ದೀನಿ, ತಗೊಮ್ಮ. ಹಾಗೆ ಹೇಳಿದಾಗ ಹಾಸಿನಿ ಪಾರ್ಸಲ್ ಅನ್ನು ತೆಗೆದುಕೊಂಡು, ಅತ್ತೆ, ಏನಿದು? ಹಾಸಿನಿ, ನಿನ್ನ ಉದ್ದ ಕೂದ್ಲು ಬೆಳೆಯಕ್ಕೆ ಶ್ಯಾಂಪೂ. ತುಂಬಾ ಥ್ಯಾಂಕ್ಸ್ ಅತ್ತೆ, ನನಗೆ ಉದ್ದ ಕೂದ್ಲು ಅಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನೀವು ತುಂಬಾ ವಸ್ತುಗಳನ್ನ ತೆಗೆದುಕೊಡ್ತಿದ್ದೀರಾ, ತುಂಬಾ ಥ್ಯಾಂಕ್ಸ್. ನಮ್ಮೊಳಗೆ ಯಾಕಮ್ಮ ಈ ಥ್ಯಾಂಕ್ಸ್ ಎಲ್ಲ? ಹೀಗೆ ಅತ್ತೆ ಸೊಸೆ ಇಬ್ರು ತುಂಬಾನೇ ಸಂತೋಷದಲ್ಲಿದ್ರು. ಹೀಗೆ ದಿನಗಳು ಕಳೆದಂತೆ ಹಾಸಿನಿಯ ಕೂದಲು ಉದ್ದವಾಗಿ ಬೆಳೆಯಿತು. ಅವಳ ಉದ್ದ ಕೂದಲು ನೋಡಿ ಊರಿನವರು ಸಂತೋಷ ಪಡ್ತಿದ್ರು. ಒಂದು ದಿನ ರಸ್ತೆಯಲ್ಲಿ ಹಾಸಿನಿ ಜಾನಕಿ ನಡ್ಕೊಂಡು ಹೋಗ್ತಾ ಇರುವಾಗ ರಸ್ತೆಯ ಮೇಲೆ ಒಂದು ಹುಡುಗ ಹ್ಯಾಡ್ ಶೂಟ್ ಮಾಡ್ತಾ ಇರುವ ಶೇಖರ್ ಹಾಸಿನಿಯ ಉದ್ದ ಕೂದಲನ್ನು ನೋಡಿದ. ಅವರನ್ನು ನೋಡಿ ಅವರ ಬಳಿ ಬಂದು ಅತ್ತೆ ಸೊಸೆಗೆ ನಮಸ್ಕಾರ ಮಾಡಿ, ಅಮ್ಮ ನಮಸ್ತೆ, ನನ್ನ ಹೆಸರು ಶೇಖರ್, ನಾನು ಹ್ಯಾಡ್ ಫಿಲ್ಮ್ ಡೈರೆಕ್ಟರ್. ಹೌದಾ, ತುಂಬಾ ಸಂತೋಷ. ನಿಮ್ಮ ಉದ್ದ ಕೂದಲ ಮೇಲೆ ನಾನೊಂದು ಆಡ್ ಮಾಡ್ತೀನಿ, ಅದರಿಂದ ಪೇಪರ್, ನ್ಯೂಸ್, ಟಿವಿಯಲ್ಲೆಲ್ಲ ನಿಮ್ಮ ಫೋಟೋ ಬರುತ್ತೆ. ಹಾಗೆ ಹೇಳಿದಾಗ ಜಾನಕಿ ಒಪ್ಪಿಕೊಂಡ್ಲು. ಅವಳ ಉದ್ದ ಕೂದಲ ಮೇಲೆ ಒಂದು ಆಡ್ ಅನ್ನು ಮಾಡಿದ್ರು. ಹೀಗೆ ಸ್ವಲ್ಪ ದಿನದಲ್ಲಿ ಉದ್ದ ಕೂದಲಲ್ಲಿ ಹಾಸಿನಿ ತುಂಬಾನೇ ಫೇಮಸ್ ಆದ್ಲು. ಅವಳಿಗೆ ಬೆಸ್ಟ್ ಅವಾರ್ಡ್ ಕೂಡ ಬಂತು. ಆ ಫಂಕ್ಷನ್ ನಲ್ಲಿ ಹಾಸಿನಿ ಮಾತಾಡುತ್ತಾ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ ರೀತಿ ಬೆಳೆಯಕ್ಕೆ ಕಾರಣ ನಮ್ಮ ಅತ್ತೆ ಜಾನಕಿ. ಅವರು ನನ್ನ ಯಾವಾಗ್ಲೂ ಸೊಸೆಯಾಗಿ ನೋಡಿಲ್ಲ, ಮಗಳಾಗಿಯೇ ನೋಡ್ಕೊಳ್ತಾರೆ. ಹಾಗೆ ಹೇಳಿದಾಗ ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿದ್ರು. ಜಾನಕಿ ಸಂತೋಷದಿಂದ ಕಣ್ಣೀರನ್ನು ಒರೆಸ್ಕೊಂಡ್ಲು. ತಾಯಿಯಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಸುಜಾತ ಕಣ್ಣೀರಾಗ್ತಿದ್ಲು. ಹೀಗೆ ಅಂದಿನಿಂದ ಉದ್ದವಾದ ಕೂದಲಿನ ಸೊಸೆ ತುಂಬಾ ಆಡ್ ಮಾಡ್ಕೊಂಡು ಫೇಮಸ್ ಆದ್ಲು.
ಕೊಂಡಯ್ಯ ಎನ್ನುವ ಗ್ರಾಮದಲ್ಲಿ ಮೋಹನ್ ಮತ್ತು ಸುಜಾತ ಎನ್ನುವ ಬಡ ದಂಪತಿಗಳು ಇದ್ರು. ತಮಗೆ ಇರುವ ಸ್ವಲ್ಪ ಹೊಲದಲ್ಲಿ ವ್ಯವಸಾಯವನ್ನು ಮಾಡಿಕೊಂಡು ತನ್ನ ಮಗನನ್ನು ಸಿಟಿಯಲ್ಲಿರುವ ದೊಡ್ಡ ಕಾಲೇಜಲ್ಲಿ ಓದಿಸಿದ್ರು. ಮಗನಿಗೆ ಕೆಲಸ ಸಿಕ್ಕಿದ ಮೇಲೆ ಸಂತೋಷವಾಗಿ ಜೀವನ ಮಾಡೋಣ ಅಂತ ತಂದೆ ತಾಯಿ ಯೋಚನೆ ಮಾಡಿದ್ರು. ಆದರೆ ಅವರ ಮಗ ರಮಣ ಅವರ ಆಸೆಯನ್ನು ನಿರಾಶೆ ಮಾಡಿದ. ಏನಪ್ಪ ನೀನ್ ಮಾತಾಡೋದು? ನಿಜಾನೇ ಹೇಳ್ತಿದ್ದೀನಮ್ಮ. ನೀವು ವ್ಯವಸಾಯ ಮಾಡಿ ಕಳ್ಸಿದಂತಹ ಹಣದಲ್ಲಿ ನನಗೆ ಓದ್ಲಿಕ್ಕೆ ಆಗಿಲ್ಲ. ಅಶ್ವಿನಿ ನನಗೆ ಸಹಾಯ ಮಾಡಿದ್ರಿಂದನೇ ನಾನು ಚೆನ್ನಾಗಿ ಓದಿದ್ದು. ಪರವಾಗಿಲ್ಲಪ್ಪ, ಆ ಹುಡುಗಿಯಿಂದ ನಿನ್ಗೆ ಕೆಲ್ಸ ಸಿಕ್ತಲ್ವಾ? ಆಯ್ತಪ್ಪ, ನಿನಗೆ ಬರುವ ಸಂಬಳದಿಂದ ಮೊದ್ಲು ಆ ಸಾಲನ ತೀರ್ಸು. ಆಮೇಲೆ ನಾವೆಲ್ಲರೂ ಸಂತೋಷದಿಂದ ಜೀವನ ಮಾಡೋಣ. ನಾನು ಹೇಳಿದೀನಪ್ಪ, ಸಂಬಳ ಆದ್ಮೇಲೆ ಹಣವನ್ನು ಆ ಹುಡುಗಿಗೆ ಕೊಡ್ತೀನಿ ಅಂತ ಅವಳಿಗೆ ಕೊಡ್ತೀನಿ. ನಮ್ ಬಗ್ಗೆ ಏನು ಆಲೋಚನೆ ಮಾಡಲ್ವಪ್ಪ? ನಿನಗೋಸ್ಕರ ನಾನು ನಿಮ್ ತಂದೆ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಸಂಪಾದನೆ ಮಾಡಿ ನಿನ್ನನ್ನು ಬೆಳೆಸಿದೀವಿ. ನಮ್ ಬಗ್ಗೆ ಯಾಕಪ್ಪ ನೀನ್ ಯೋಚನೆ ಮಾಡಲ್ಲ? ಅಯ್ಯೋ ಅಮ್ಮ, ನಿಮಗೆ ಎಷ್ಟು ಸಲ ಹೇಳೋದು? ನೀವು ಕಳಿಸಿದ ಹಣದಲ್ಲಿ ಮಾತ್ರ ನಾನು ಓದಿಲ್ಲ. ಅಶ್ವಿನಿ ಕೊಟ್ಟಂತಹ ಹಣದಲ್ಲೇ ನಾನು ಓದಿದ್ದು. ಹಾಗಾದ್ರೆ ನಾನು ಕೆಲಸ ಮಾಡಿ ಅಶ್ವಿನಿಗೆ ಹಣವನ್ನು ಕೊಡೋದು. ಅಪ್ಪ ರಮಣ, ಹಾಗೆ ಎಲ್ಲ ಮಾತಾಡ್ಬೇಡ ಕಣೋ. ನೋಡಿ ಅಪ್ಪ, ನನಗೆ ಹಿಂಸೆ ಕೊಡ್ಬೇಡಿ. ನಾನು ಅಶ್ವಿನಿ ಮದ್ವೆ ಮಾಡ್ಕೊಂಡು ಸಿಟಿಯಲ್ಲಿ ಒಂದು ಮನೆ ಮಾಡಿದೀವಿ. ನಿಮ್ಮನ್ನು ಕೆಲಸದ ಆಳುಗಳು ಅಂತ ಹೇಳಿ ಮನೆ ಕರ್ಕೊಂಡೋಗ್ತೀನಿ. ಸಂಬಳ ಕೂಡ ಕೊಡ್ತಾಳೆ, ಕೆಲ್ಸನೂ ಮಾಡಿಸ್ತಾಳೆ. ಹಾಗೆ ಹೇಳಿದ ತಕ್ಷಣ ತಂದೆ ತಾಯಿಯ ಎದೆ ಬಡಿದಂತಾಯಿತು. ದುಃಖಪಟ್ಟು ಕಣ್ಣೀರನ್ನು ಹಾಕ್ತಾ ಇದ್ರು. ಅದನ್ನು ನೋಡಿ ರಮಣ, ಅಶ್ವಿನಿ ಹತ್ರ ಕೆಲ್ಸದ ಆಳುಗಳು ಅಂತ ಹೇಳ್ಬಾರ್ದಂದ್ರೆ ಹೇಳ್ಬಿಡಿ. ನಿಮಗೆ ಬದಲಾಗಿ ಆ ಕೆಲ್ಸಕ್ಕೆ ಬೇರೆ ಯಾರನ್ನಾದ್ರೂ ಸೇರಿಸ್ತೀನಿ. ಬೇರೆ ಜನರಿಗೆ ಹೇಳ್ಬೇಡಪ್ಪ. ನಾನು ನಿಮ್ ತಂದೆ ಬರ್ತೀವಿ. ಯಾವಾಗ ನಮ್ನ ಕರ್ಕೊಂಡೋಗ್ತೀಯಾ? ಹಾಗಾದ್ರೆ ನೀವು ಸಾಲ ತಗೊಂಡಿರೋರ್ ಜೊತೆ ಹೇಳಿ ಬನ್ನಿ, ನಾವು ಪಟ್ಟಣಕ್ಕೆ ಹೋಗಿ ಕೆಲ್ಸ ಮಾಡಿ ನಿಮ್ ಸಾಲನ ತೀರಿಸ್ತೀವಿ ಅಂತ. ನಾನೋಗಿ ಆಟೋ ಕರ್ಕೊಂಬರ್ತೀನಿ. ಟೌನ್ ತನಕ ಆಟೋದಲ್ಲೋಗಿ ಆಮೇಲೆ ಬಸ್ಸಲ್ಲಿ ಹೋಗೋಣ. ಆಯ್ತಪ್ಪ. ಹೀಗೆ ಮೋಹನ್ ರಾವ್ ಮತ್ತು ಸುಜಾತ ಆ ಮನೆಯಿಂದ ಹೊರಟೋದ್ರು. ರಮಣ ಆಟೋ ಸ್ಟ್ಯಾಂಡಿಗೆ ಹೋಗಿ ಒಂದು ಆಟೋವನ್ನು ಕರ್ಕೊಂಬಂದ. ಮೋಹನ್ ರಾವ್ ಮತ್ತು ಸುಜಾತ ಸಾಲವನ್ನು ಕೊಟ್ಟಂತಹ ಮಾಧವಯ್ಯನ ಬಳಿ ಬಂದು ನಡೆದ ವಿಚಾರವನ್ನು ಹೇಳಿದಾಗ ಅವರು ಕೂಡ ಒಪ್ಪಿಕೊಂಡ್ರು. ನಿಮಗೆ ಇರೋದು ಒಬ್ಬನೇ ಒಬ್ಬ ಮಗ. ಅವನಲ್ಲಿರೋದು ನೀವಿಲ್ಲಿರದ? ಬೇಡ ಬೇಡ, ನೀವು ಅವನ್ ಜೊತೆನೇ ಹೋಗಿ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನನಗೆ ಯಾರ ಸಾಕ್ಷಿ ಕೂಡ ಬೇಡ. ನಿಮ್ಮ ಮಾತೆ ನನಗೆ ಸಾಕು. ನಿಮ್ಮ ಒಳ್ಳೆ ಮನಸ್ಸಿನ ಮಾತು ಸಾಕು. ಸಿಟಿಗೆ ಹೋಗ್ತಿದ್ದೀರಾ? ತುಂಬಾ ಭದ್ರವಾಗಿ ಹೋಗಿ ಬನ್ನಿ. ಹಾಗೆ ಹೇಳಿದ ತಕ್ಷಣ ಮೋಹನ್ ರಾವ್ ಮತ್ತು ಸುಜಾತ ಕಣ್ಣಲ್ಲಿ ನೀರು ಬಂತು. ಇಬ್ಬರು ಕೈ ಮುಗಿದು ಧನ್ಯವಾದ ಹೇಳಿ ಅಲ್ಲಿಂದ ಹೊರಗೆ ಬಂದ್ರು. ರಮಣ ಆಟೋದಲ್ಲಿ ಸಿದ್ಧವಾಗಿ ಇದ್ದ. ಇಬ್ಬರು ಆಟೋದಲ್ಲಿ ಕೂತ್ಕೊಂಡ್ರು. ಆಟೋ ಅಲ್ಲಿಂದ ಹೊರಡಿತು. 2-3 ಗಂಟೆ ಪ್ರಯಾಣ ಬೆಳೆಸಿದ ನಂತರ ಒಂದು ದೊಡ್ಡ ಮನೆಯಲ್ಲಿ ತನ್ನ ಸೊಸೆಯಾದ ಅಶ್ವಿನಿ ಮುಂದೆ ವಿನಯದಿಂದ ನಿಂತಿದ್ರು. ಅವರನ್ನು ನೋಡಿ, ರಮಣ, ನೀವು ಹೇಳಿದ ಕೆಲ್ಸದವರು ಇವ್ರೇನಾ? ಹೌದು ಅಶ್ವಿನಿ, ಇವರು ಮನೆ ಕೆಲ್ಸ, ಹೊರಗಿನ ಕೆಲ್ಸ ಎಲ್ಲನೂ ಮಾಡ್ತಾರೆ. ಹಾಗಾದ್ರೆ ನನ್ನ ಕೆಲ್ಸನ ಯಾರ್ ಮಾಡೋದು? ನಾನೇ ಮಾಡ್ತೀನಿ ಮಗಳೇ. ಹಾಗೆ ಸುಜಾತ ಹೇಳಿದ ತಕ್ಷಣ ಅಶ್ವಿನಿ ಕೋಪದಿಂದ ನೋಡಿ, ಮಗಳೇ ಏನು ಮಗಳೇ, ಅಮ್ಮ ಅಂತ ಕರೀರಿ. ಆಗ್ಲಿ ಅಮ್ಮ ಅವ್ರೇ. ಬೆಳಿಗ್ಗೆ ಕೆಲ್ಸ ಮಾತ್ರ ಅಲ್ಲ, ಸಂಜೆ ಕೆಲ್ಸ ಕೂಡ ನೀವೇ ಮಾಡ್ಬೇಕು. ಎಲ್ಲವೂ ನೀಟಾಗಿ ಇರ್ಬೇಕು. ಎಲ್ಲಾದ್ರೂ ಧೂಳು ಕಂಡ್ರೆ ಆಮೇಲೆ ನಾನ್ ಸರಿ ಇರಲ್ಲ. ಆಯ್ತು ಅಮ್ಮ. ಇಲ್ ನೋಡಿ, ನೀವೇನ್ ಕೆಲ್ಸ ಮಾಡ್ತೀರಾ? ನೀವು ಏನ್ ಕೆಲ್ಸ ಹೇಳಿದ್ರು ಮಾಡ್ತೀವಮ್ಮ. ಇವಾಗ ಎಲ್ಲಿರ್ತೀರಾ? ಅಶ್ವಿನಿ ಕೇಳಿದ ತಕ್ಷಣ ಅವರಿಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗಿಲ್ಲ. ಮಗನಾದ ರಮಣನ ಮುಖ ನೋಡ್ದ. ಆಗ ರಮಣ ಅವರನ್ನು ನೋಡಿ, ಇವರು ಊರಿನವರಲ್ವಾ ಅಶ್ವಿನಿ, ಅದಕ್ಕೆ ಇಲ್ಲೆಲ್ಲೂ ಮನೆ ನೋಡಿಲ್ಲ. ಹೊರಗಡೆ ಯಾಕೆ ಮನೆ ನೋಡ್ಬೇಕು? ನಮ್ಮ ಸ್ಟೋರ್ ರೂಮ್ ಇದೆ ಅಲ್ವಾ? ಆ ರೂಮಲ್ಲಿ ಬೇಡದೇ ಇರುವ ವಸ್ತುಗಳನ್ನು ಹಾಕೊಂಡಿದ್ದೀವಿ ಅಲ್ವಾ ಅಶ್ವಿನಿ. ನನ್ನ ದೃಷ್ಟಿಯಲ್ಲಿ ಇವರು ಕೂಡ ಅಷ್ಟೇ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಮೋಹನ್ ಮತ್ತು ಸುಜಾತ ಸ್ಟೋರ್ ರೂಮ್ ಅಲ್ಲೇ ಇದ್ರು. ಊಟವನ್ನು ಮಾಡಿಕೊಂಡು ಸ್ಟೋರ್ ರೂಮ್ ಅಲ್ಲಿರುವ ಬೆಡ್ ಅಲ್ಲಿ ಮಲ್ಕೊಂಡ್ರು. ಬೆಳಿಗ್ಗೆ ಆಯಿತು. ಸುಜಾತ ಬೆಡ್ ಕಾಫಿಯನ್ನು ತಗೊಂಡು ಅಶ್ವಿನಿ ರೂಮಿಗೆ ಹೋದ್ಲು. ರಮಣ ಬೆಡ್ ಅಲ್ಲಿ ಕೂತ್ಕೊಂಡಿದ್ದ. ಅಮ್ಮ ಅವ್ರೆ, ಬೆಡ್ ಕಾಫಿ ತಂದಿದ್ದೀನಿ. ಹಾಗೆ ಹೇಳಿದ ತಕ್ಷಣ ಅಶ್ವಿನಿ ಎದ್ದು ಕಾಫಿಯನ್ನು ತಗೊಂಡು ಕುಡಿದ್ಲು. ಅದು ಇಷ್ಟ ಆಗದೆ ಕೋಪದಿಂದ ಸುಜಾತ ಮುಖಕ್ಕೆ ಉಯ್ದ್ಲು. ಸುಜಾತ ತುಂಬಾನೇ ಹೆದರಿದ್ಲು. ಕಾಫಿ ಬಿಸಿಯೇ ಇಲ್ಲ.
ಬಿಸಿಯಾಗಿನೇ ಇದೆ ಅಮ್ಮ. ಎಲ್ಲಿ ಬಿಸಿಯಾಗಿದೆ? ನೀವು ಹೇಳಿದ ರೀತಿ ಅದು ಬಿಸಿಯಾಗಿದ್ರೆ ಇಷ್ಟೊತ್ತಿಗೆ ನಿಮ್ ಮುಖ ಸುಟ್ಟೋಗಿರ್ಬೇಕು. ಕ್ಷಮಿಸಿ ಅಮ್ಮ, ಬೇಗ ಹೋಗಿ ಬಿಸಿ ಬಿಸಿ ತಗೋಬರ್ತೀನಿ. ಹಾಗೆ ಹೇಳಿ ಸುಜಾತ ದುಃಖ ಪಡುತ್ತಾ ತನ್ನ ಮಗನನ್ನು ನೋಡಿ ಅಲ್ಲಿಂದ ಹೊರಟೋದ್ಲು. ಅಶ್ವಿನಿ ಕೋಪದಿಂದ ಬೈಯುತ್ತಾ ವಾಶ್ರೂಮ್ ಒಳಗೆ ಹೋದ್ಲು. ಅರ್ಧ ಗಂಟೆಯ ನಂತರ ಸುಜಾತ ಎಲ್ಲಾ ಟಿಫಿನ್ ಅನ್ನು ರೆಡಿ ಮಾಡಿ ಡೈನಿಂಗ್ ಟೇಬಲ್ ಅಲ್ಲಿ ಇಟ್ಲು. ಅಶ್ವಿನಿ ರಮಣ ಇಬ್ಬರು ರೆಡಿಯಾಗಿ ಡೈನಿಂಗ್ ಟೇಬಲ್ ಬಳಿ ಬಂದ್ರು. ಆಗ ಸುಜಾತ ಅವರಿಗೆ ಬಡಿಸಿದ್ಲು. ಆಗ ಗೊತ್ತಾಗದೆ ಚಟ್ನಿ ಅಶ್ವಿನಿ ಮೇಲೆ ಬಿತ್ತು. ಅಶ್ವಿನಿಗೆ ಎಲ್ಲಿಲ್ಲದ ಕೋಪ ಬಂತು. ಯೂ, ನನಗೆ ಇಷ್ಟವಾದ ಡ್ರೆಸ್ ಮೇಲೆ ಬೇಕು ಅಂತ ಚಟ್ನಿ ಹಾಕಿದೀಯಾ ನಿನ್ನ? ಹೀಗೆ ಡೈನಿಂಗ್ ಟೇಬಲ್ ಮೇಲಿರುವ ಬಿಸಿ ಬಿಸಿ ಸಾಂಬಾರನ್ನು ಸುಜಾತಳ ಕೈಗೆ ಹಾಕಿದ್ಲು. ಅದನ್ನೆಲ್ಲ ರಮಣ ನೋಡ್ತಾ ಇದ್ನೇ ಹೊರತು ಏನು ಮಾತನಾಡದೆ ಸುಮ್ಮನೆ ಇದ್ದ. ಸಾಂಬಾರಿನ ಬಿಸಿಗೆ ಸುಜಾತಳ ಕೈ ತುಂಬಾನೇ ಬೆಂದೋಯ್ತು. ಏನು ಮಾತನಾಡದೆ ಕಣ್ಣೀರನ್ನು ಹಾಕ್ತಾ ಇದ್ಲು. ಅಶ್ವಿನಿ ಬೈತಾನೆ ಅಲ್ಲಿಂದ ಹೊರಟೋದ್ಲು. ಸ್ಟೋರ್ ರೂಮ್ ಅಲ್ಲಿ ಕೂತ್ಕೊಂಡು ಬೆಂದೋಗಿರುವ ಕೈಯನ್ನು ನೋಡಿ ಕಣ್ಣೀರನ್ನು ಹಾಕ್ತಾ ಇರುವ ಸುಜಾತಳ ಬಳಿ ಮದ್ದನ್ನು ತಗೊಬಂದ ಮೋಹನ್ ರಾವ್. ಕಣ್ಣೀರನ್ನು ಹಾಕುತ್ತಾ ದುಃಖದಿಂದ, ನಾವು ಹೇಗಾದ್ರೂ ಮಾಡಿ ಊರಿಗೆ ಹೋಗೋಣ ಸುಜಾತ. ಅಲ್ಲೇ ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮ ಸಾಲನ ತೀರ್ಸೋಣ. ನಮ್ಮ ಮಗ ಹುಟ್ಟಿದಾಗನೇ ಸತ್ತೋದ ಅಂತ ತಿಳ್ಕೊಳ್ಳೋಣ. ಹೀಗೆ ಮಗನ ಬಗ್ಗೆ ಹೇಳಿದಾಗ ಸುಜಾತಳಿಗೆ ತುಂಬಾನೇ ಬೇಜಾರಾಯಿತು. ಹಾಗೆ ಮಾತಾಡ್ಬೇಡ್ರಿ. ನಮ್ಮ ಮಗ ನಮ್ಮ ಮುಂದೆ ಸಂತೋಷವಾಗಿ ಇರುವಾಗ ಅವನು ಸತ್ತೋದ ಅಂತ ಹೇಳ್ಬೇಡಿ. ಅವನ ಆಯುಸ್ಸು ಜಾಸ್ತಿಯಾಗಿ ಅವನು ಇನ್ನೂ 100 ವರ್ಷ ಬದುಕಬೇಕು. ತಾಯಿ ಮನಸ್ಸು ಯಾವಾಗ್ಲೂ ಹೀಗೇನೆ ಸುಜಾತ. ಹಾಗೆ ಹೇಳಿ ಸುಜಾತಳ ಕೈಯಿಗೆ ಮದ್ದನ್ನು ಹಾಕಿದ. ಅದಕ್ಕೆ ದೊಡ್ಡವರು ಹೇಳ್ತಾರೋ ಏನೋ, 60 ವರ್ಷ ಆದ್ರೂ ತಾಯಿಗೆ ಮಗ ಸಣ್ಣ ಮಗು ಅಂತ. ಹೀಗೆ ಸ್ವಲ್ಪ ದಿನ ಕಳೆಯಿತು. ಹೀಗೆ ಪ್ರತಿದಿನ ಅಶ್ವಿನಿ ಸುಜಾತನ ಏನಾದ್ರೂ ಒಂದು ಕಾರಣ ಹೇಳಿ ಬೈತಾನೆ ಇರ್ತಾಳೆ. ಅದನ್ನು ನೋಡಿ ಕೂಡ ರಮಣ ಏನೂ ಹೇಳ್ತಾ ಇರ್ಲಿಲ್ಲ. ಒಂದು ದಿನ ಅಶ್ವಿನಿ ತನ್ನ ಗೆಳತಿ ಮದುವೆಗೆ ಹೋಗಲು ಬ್ಯೂಟಿಷಿಯನ್ ನ ಮನೆಗೆ ಕರೆದಿದ್ಲು. ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕೂತ್ರು. ಬ್ಯೂಟಿಷಿಯನ್ ತನ್ನ ಕೆಲಸ ಮಾಡ್ತಾ ಇರುವಾಗ ಅತ್ತೆ ಹೊರಗಡೆ ನಲ್ಲಿ ಹತ್ರ ತನ್ನ ಸೊಸೆಯ ಬಟ್ಟೆಯನ್ನು ಒಗಿತಾ ಇದ್ಲು. ಆಗ ಅವಳ ಗಂಡ ಮೋಹನ್ ಜ್ಯೂಸ್ನ ತಗೊಬಂದು, ಕುಡಿ ಸುಜಾತ, ತುಂಬಾನೇ ಸುಸ್ತಾಗಿದ್ದೀಯಾ. 2-3 ದಿನದಿಂದ ನೀನು ಸರಿಯಾಗಿ ಊಟ ಮಾಡಿಲ್ಲ. ಆಸ್ಪತ್ರೆಗೆ ಹೋಗೋಣ ಅಂದ್ರೆ ನಮ್ ಜೊತೆ ಹಣ ಇಲ್ಲ. ಮಗನ್ನ ಕೇಳೋಣ ಅಂದ್ರೆ ಅವನು ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಈ ಜ್ಯೂಸ್ ಏನು ಬೇಡಾರಿ. ನಮ್ಮ ಸೊಸೆ ನೋಡಿದ್ರೆ ನಮ್ನ ಏನಾದ್ರೂ ಹೇಳ್ತಾಳೆ. ಅವಳಿಗೆ ಕೋಪ ಬಂದ್ರೆ ಇದ್ನ ನಮ್ ಮುಖಕ್ಕೆ ಉಯ್ತಾಳೆ. ನೀವು ಹೋಗಿ. ಹಾಗೆ ಹೇಳಿದ ತಕ್ಷಣ ಮೋಹನ್ ಬೇಜಾರಿಂದ ಹೋದ. ಆ ದಿನ ರಾತ್ರಿ ಜ್ವರದಿಂದ ಸ್ಟೋರ್ ರೂಮ್ ಅಲ್ಲಿ ಮಲಗಿದ್ಲು ಸುಜಾತ. ಮೈಯೆಲ್ಲ ಸುಡ್ತಾ ಇತ್ತು. ಮೋಹನ್ ಒದ್ದೆ ಬಟ್ಟೆಯಿಂದ ಒರೆಸ್ತಾ ಇದ್ದ. ಆದ್ರೂ ಕೂಡ ಜ್ವರ ಕಡಿಮೆ ಆಗಿಲ್ಲ ಅಂತ ಮಗನ ಬೆಡ್ರೂಮ್ ಬಳಿ ಹೋಗಿ ಬಾಗಿಲನ್ನು ತಟ್ಟಿದ. ರಮಣ ಬಾಗಿಲನ್ನು ತೆರೆದ. ಏನಾಯ್ತು? ನಿಮ್ಮಮ್ಮನಿಗೆ ಜ್ವರ ಜಾಸ್ತಿಯಾಗಿದೆಪ್ಪ. ಹಾಗೆ ಹೇಳಿದಾಗ ಅಶ್ವಿನಿ ಅವರ ಬಳಿ ಬಂದ್ಲು. ಅಮ್ಮ ಅಂತ ಹೇಳ್ತಿದ್ದೀರಾ? ಯಾರಿಗೆ ಅಮ್ಮ? ಅದು ಅಮ್ಮನವರನ್ನು ಕರೀರಿ, ನನ್ನ ಹೆಂಡತಿಗೆ ತುಂಬಾ ಜ್ವರ ಬಂದಿದೆ ಅಂತ ಹೇಳ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ. ಹಾಗೆ ಹೇಳಿದಾಗ ಅಶ್ವಿನಿ ಸುಜಾತಳ ಬಳಿ ಬಂದ್ಲು. ಸುಜಾತಳನ್ನು ಕರ್ಕೊಂಡು ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರು. ಅಲ್ಲಿ ಡಾಕ್ಟರ್ ಜೊತೆ ಮಾತಾಡಿ, ಡಾಕ್ಟರ್, ಇವರು ನಮ್ಮ ಅತ್ತೆ. ಹಾಗೆ ಹೇಳಿದಾಗ ರಮಣ ಮೋಹನ್ ಹಾಗೇನೆ ಸುಜಾತ ಆಶ್ಚರ್ಯದಿಂದ ನೋಡಿದ್ರು. ತುಂಬಾ ದಿನದಿಂದ ಅವರಿಗೆ ಜ್ವರ ಬರ್ತಿದೆ ಹೋಗ್ತಿದೆ. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಎಲ್ಲ ಚೆಕಪ್ ಮಾಡಿ, ಹಣದ ಬಗ್ಗೆ ಯೋಚನೆ ಮಾಡ್ಬೇಡಿ. ಹಾಗೆ ಹೇಳಿದ ತಕ್ಷಣ ಡಾಕ್ಟರ್ ಅಲ್ಲಿಂದ ಹೊರಟೋದ್ರು. ಅದು ಅಶ್ವಿನಿ, ಅವರು ನಿಮ್ಮ ತಂದೆ ತಾಯಿ ಅಂತ ಅವ್ರು ಬಂದ ದಿನನೇ ನಾನು ತಿಳ್ಕೊಂಡೆ. ನಾನು ಅವರಿಗೆ ಹಿಂಸೆ ಕೊಟ್ರೆ ನಿಮಗೆ ಕೋಪ ಬಂದು ನೀವು ಈ ಮನೆಯಿಂದ ಹೊರಟೋಗ್ತೀರಾ ಅನ್ಕೊಂಡೆ. ಆದ್ರೆ ನಿಮ್ಗೆ ಈ ಹಣದ ಮೇಲೆ ಆಸೆ ತಾನೇ? ಇಲ್ಲ ಅಶ್ವಿನಿ, ಇದು ಹಣದ ಮೇಲೆ ಇರುವ ಆಸೆ ಅಲ್ಲ, ನಿನ್ ಮೇಲೆ ಇರುವ ಪ್ರೀತಿ. ಅದು ನಿಜ ಅಂದ್ರೆ ನೀವು ಎಲ್ಲಾ ವಿಚಾರನ ನನ್ಗೆ ಮೊದ್ಲೇ ಹೇಳ್ಬೇಕಾಗಿತ್ತಲ್ವ ರಮಣ? ಹಾಗೆ ಹೇಳಿದ ತಕ್ಷಣ ರಮಣ ತನ್ನ ತಪ್ಪನ್ನು ಒಪ್ಪಿಕೊಂಡ. ತಂದೆ ತಾಯಿ ಬಳಿ ಕ್ಷಮೆಯನ್ನು ಕೇಳಿದ. ಹೀಗೆ ಎಲ್ಲರೂ ಸೇರಿ ಸಂತೋಷವಾಗಿ ಇದ್ದರು.